ಬೈಕ್ ಅನ್ನ ಜೋರಾಗಿ ಓಡಿಸಿದ್ದಕ್ಕೆ ಕೈಯನ್ನ ಮುರಿದ್ರ ಬಿಜೆಪಿ ಮುಖಂಡ ಅನ್ನುವಂತ ಪ್ರಶ್ನೆ ಚಿಕ್ಕಮಗಳೂರಿನ ಅಜ್ಜಂಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕಬ್ಬಿಣದ ರಾಡ್ನಿಂದ ಯುವಕನಿಗೆ ಥಳಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿ ಮುಖಂಡ ಕೈ ಮುರಿದಿರುವಂತಹ ಆರೋಪ ಕೇಳಿಬರ್ತಾ ಇರುವಂತದ್ದು ಬೈಕ್ ಜೋರಾಗಿ ಓಡಿಸಿದ್ದಕ್ಕೆ. ಚಿಕ್ಕಮಗಳೂರಿನ ಅಜ್ಜಂಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಕಬ್ಬಿಣದ ರಾಡ್ನಿಂದ ಯುವಕನಿಗೆ ಥಳಿಸಿರುವಂತಹ ಆರೋಪ. ಬಿಜೆಪಿ ಮುಖಂಡ ಸಂತೋಷ್ ಮಾಳೆಯಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆಯಾ? ಹಾಗಾದ್ರೆ ಗಾಯಗೊಂಡಂತ ಮೊಹಮ್ಮದ್ ಜೈದ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಮೈ ತುಂಬಾ ರಕ್ತ ಇದೆ, ರಕ್ತ ಎಲ್ಲ ಹೆಪ್ಪುಗಟ್ಟುವಂತೆ ಹಲ್ಲೆಯನ್ನ ಮಾಡಿರುವಂಥದ್ದು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಪ್ರಕರಣ ದಾಖಲಾಗ್ತಿದ್ದಂತೆ ಸಂತೋಷ್ ನಾಪತ್ತೆಯಾಗಿದ್ದಾರೆ. ಇಲ್ಲ, ಯಾವಾಗ ಪ್ರಕರಣ ದಾಖಲಾಯಿತೋ ಆ ಒಂದು ಸಂದರ್ಭದಲ್ಲೇ ಸಂತೋಷ್ ಎಸ್ಕೇಪ್ ಆಗಿರುವಂತದ್ದು. ಚಿಕ್ಕಮಗಳೂರಿನ ಅಜ್ಜಂಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಬೈಕ್ ಸ್ಪೀಡ್ ಆಗಿ ಓಡಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೀಗ ಕೈಯನ್ನ ಮುರಿದಿರುವಂತದ್ದು ಬಿಜೆಪಿ ಮುಖಂಡ. ಆ ಆರೋಪ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಗಾಯಗೊಂಡಂತಹ ಮೊಹಮ್ಮದ್ ಜೈದ್ಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ರಕ್ತ ಹೆಪ್ಪುಗಟ್ಟುವಂತೆ ಮೈ ತುಂಬಾ ಹಲ್ಲೆಯನ್ನ ಮಾಡಿರುವಂತದ್ದು. ಮನುಷ್ಯತ್ವ ಇಲ್ಲದ್ದು ಕೈದೊಂದು ಬೈಕ್ನಲ್ಲಿ ತಮ್ಮನನ್ನ ಶಾಲೆಯಿಂದ ಕರೆತರೋದಕ್ಕೆ ಹೋಗಿದ್ರು ಜೈದ್ ಅವರು. ಶಾಲೆ ಬಿಟ್ಟಿಲ್ಲ ಅಂತ 2-3 ಸಲ ಶಾಲೆ ಬಳಿ ಓಡಾಟವನ್ನು ನಡೆಸಿದ್ದಾರೆ. ಆದ್ರೆ ಬೈಕ್ ಜೋರಾಗಿ ಓಡಿಸಿದ್ದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಬೈಕ್ ಅನ್ನ ಜೋರಾಗಿ ಓಡಿಸಿದ್ದಕ್ಕೆ ಏನಾದ್ರೂ ಬಿಜೆಪಿ ಮುಖಂಡ ಕೈ ಮುರಿದ್ರ ಅಥವಾ ಏನಾಗಿತ್ತು ಘಟನೆ? ಹಳೆ ವೈಷಮ್ಯ ಏನಾದ್ರೂ ಇತ್ತಾ ಇಬ್ರ ಮಧ್ಯೆ? ಯಾಕಾಗಿ ಈ ರೀತಿಯಾಗಿ ಆಗಿರೋ ಒಂದು ಆರೋಪ ಕೇಳಿ ಬರ್ತಾ ಇದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ ಸುಕನ್ಯಾ, ಏನು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನು ತನ್ನ ತಮ್ಮನನ್ನು ಕರೆದುಕೊಂಡು ಬರಲು ಹೋಗಿದ್ದಂತಹ ಜೈದ್ಗೆ ಸಂತೋಷ್ ಮಾಳೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವಂತದ್ದು. ಇದು ನಿನ್ನೆ ಘಟನೆ ಆಗಿರುವಂತದ್ದು. ಏನು ಅವರ ಪೋಷಕರು ಕೂಡ ಠಾಣೆಯ ಮುಂಭಾಗದಲ್ಲಿ ಕೂಡ ಮಧ್ಯರಾತ್ರಿಯವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಆ ವ್ಯಕ್ತಿಯನ್ನ ಬಂಧಿಸುವಂತೆ ಆಗ್ರಹವನ್ನ ಮಾಡಿರುವಂತದ್ದು. ಎಲ್ಲಿ ಏನು ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ, ಅನಂತರವಾಗಿ ನಾಪತ್ತೆಯಾದ ಸಂತೋಷ್ ಮಾಳೆಯನ್ನ ಈಗ ಶೋಧ ಕಾರ್ಯವನ್ನೇ ಮಾಡ್ತಾ ಇರುವಂತದ್ದು. ಏನು ನಿನ್ನೆ ಅವ್ರ ತಮ್ಮನನ್ನು ಶಾಲೆಯಿಂದ ಕರ್ಕೊಬರಕ್ಕೆ ಅಂತ ಮೊಹಮ್ಮದ್ ಜೈದ್ ಶಾಲೆ ಹತ್ರ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ತಮ್ಮನ ಶಾಲೆ ಇನ್ನೂ ಬಿಟ್ಟಿರೋದಿಲ್ಲ. ಹಾಗಾಗಿ ಆ ಪಟ್ಟಣದ ಸುತ್ತಮುತ್ತ ಒಂದು 4-5 ರೌಂಡ್ ಅನ್ನ ಹೊಡಿತಿರುವಂತ ಸಂದರ್ಭದಲ್ಲಿ ಸಂತೋಷ್ ಮಾಳೆ ಅವರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಏನು ಜಾಗಕ್ಕೆ ಜೋರಾಗಿ ಓಡಾಡ್ತಿ ಅನ್ನುವ ಮಾತನ್ನ ಕೇಳುವಂತ ಸಂದರ್ಭದಲ್ಲಿ ಏನು ಜೈದ್ ಹಾಗೂ ಮತ್ತು ಸಂತೋಷ್ ಮಾಳೆ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಅನಂತರವಾಗಿ ಸಂತೋಷ್ ಮಾಳೆ ಏನು ಬಿಜೆಪಿ ಮುಖಂಡ ಅಂತ ಈಗ ಅಜ್ಜಂಪುರ ಪಟ್ಟಣದಲ್ಲಿ ಗುರುತಿಸಿಕೊಂಡಿರೋದು. ಆ ಸಂತೋಷ್ ಅವರು ಏನು ಏಕಾಏಕಿಯಾಗಿ ಜೈದ್ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಕಬ್ಬಿಣದ ರಾಡಿನಿಂದ ತನ್ನ ಮೈಗೆ ಏನು ಜೈದ್ಗೆ ಬಲವಾಗಿ ಹೊಡೆದಿರುವಂತದ್ದು. ಅದರ ಹಿನ್ನೆಲೆ ಅವರ ಕೈ ಕೂಡ ಮುರಿದು ಹೋಗಿರುವಂತ ಮಾಹಿತಿ ಕೂಡ ತಿಳಿದು ಬರ್ತಿರುವಂತ. ನಂತರವಾಗಿ ಅಲ್ಲಿ ಸ್ಥಳೀಯರು ಕೂಡ ಜೈದನ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿಸಿರುವಂತದ್ದು. ತದನಂತರವಾಗಿ ಅವರ ಸಮೂಹ ಆಗಿರ್ಬೋದು, ಅವರ ಸಂಬಂಧಿಕರು ಹಾಗೂ ಅವರ ಪೋಷಕರು ಕೂಡ ಏನು ಜೈದ್ನ ಆಸ್ಪತ್ರೆಯಲ್ಲಿ ಕರೆತಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ನಂತರವಾಗಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಿರುವಂತದ್ದು. ಸದ್ಯಕ್ಕೆ ಏನು ಸಂತೋಷ್ ಮಾಳೆ ಏನು ಬಿಜೆಪಿ ಮುಖಂಡ ಈಗ ನಾಪತ್ತೆಯಾಗಿರುವಂತದ್ದು. ಅಂದ್ರೆ ಪ್ರಕರಣ ದಾಖಲಾಗ್ತಿದ್ದಂತೆ ಸಂತೋಷ್ ಮಾಳೆ ಏನು ನಾಪತ್ತೆಯಾಗಿರುವುದು. ಪೊಲೀಸರು ಕೂಡ ಒಂದು ತಂಡವನ್ನ ರಚಿಸಿ ಸಂತೋಷ್ ಮಾಳೆಯ ಹುಡುಕಾಟದಲ್ಲಿ ಇರುವಂತದ್ದು. ಏನು ತದನಂತರವಾಗಿ ಈ ಸಂತೋಷ್ ಬಂಧನ ನಂತರವಾಗಿ ಈ ವಿಚಾರದ ಬಗ್ಗೆ ಏನು ಹಳೆ ವೈಷಮ್ಯ ಏನಾರು ಇತ್ತಾ ಅಥವಾ ಬೈಕ್ ಅನ್ನ ಜೋರಾಗಿ ಓಡಿಸಿದ್ದೇ ನಿಜವಾದ ಕಾರಣ ಎನ್ನುವುದು ಕೂಡ ತಿಳಿದು ಬರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಮಧುಸೂದನ್ ಹೆಚ್ಚಿನ ಮಾಹಿತಿಗಾಗಿ.